ನಂಗೆ ಹಿಂಗ ಆಗ್ತಾ ಇದೆ, ನಾನು ಏನ್ ಮಾಡ್ಲಿ? ನಮ್ಗೆ ಹೆಂಗೆಂಗೋ ಆಗ್ತಾ ಇದೆ, ಹೇಳಕ್ಕಾಯ್ತಲ್ಲ. ನಿನ್ ಕಂಡ್ರೆ ಅಲ್ಲೂ ಹಸಿಟಾಯ್ತಾವ ನೆನ್ನೆಯಿಂದ. ಹೆಂಗಾರ ಮಾಡಿ ಬ್ಲಾಕ್ ಮಾಡ್ಬೇಕಲ್ಲ. ಯಾರದ್ದು? ಅವ್ನ್ ಟೋಲ್ ಪಾಸ್ ಮಾಡಕ್ ಬಿಡ್ಬಾರ್ದು ಅಂತ ಹೆಂಗಾರ ಹಿಡ್ದಾಕ್ಬೇಕಲ್ರಿ. ಹೌದೌದು, ಹಾಕವಾಗ ಬ್ಯಾರಿಕೇಡ್ ಹಾಕ್ಬೇಕು ಅವ್ನಿಗೆ ಅರ್ಜೆಂಟಾಗಿ. ಗಾಡಿ ಹಾಕೋ. ಟಾಪ್ ಹೋದ್ಮೇಲೆ ಈ ಕೆಟ್ಟ ಪ್ರಪಂಚ ನೋಡ್ಬಿಟ್ಟೆ ಮನಸ್ಸು ಚೇಂಜ್ ಮಾಡ್ಕೊಬಿಟ್ಟ. ಇಲ್ಲ ರಘುವಣ್ಣ, ನೀನೇನಾದ್ರೂ ಏನಾದ್ರು ಚೇಂಜ್ ಮಾಡ್ದ ಮನ್ಸ, ಈ ಕೆಟ್ಟ ಪ್ರಪಂಚದಲ್ಲಿ ಒಂದ್ ಒಳ್ಳೆ ಸ್ವರ್ಗ ಸೋರಿಸ್ತೀನಿ. ಅಲ್ಲಡ ಕ್ವಾಲಿಗಳು ನೋಡು. ಆ ಕಾರ್ನ ಮನೆ ನೋಡು. 14 ಜನ ಕಂಟೆಸ್ಟೆಂಟ್ ಒಂದು ಸೋಫಾ ಸೆಟ್ ಮಧ್ಯೆ ಹೆಂಗ್ ಬದುಕಿದ್ಯಾ ನೀನು? ಬಾ, ಈ ಕೆಟ್ಟ ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಯಾರು ನೋಡ್ತಾ ಇಲ್ಲ, ಎಲ್ಲ ಲಿವಿಂಗ್ ಎಲ್ಲಿರೋದಲ್ಲ ಅವರೇ. ಅಯ್ಯೋ ಥ್ಯಾಂಕ್ ಯು. ಅದನ್ನ ಕದ್ದು ಮಾಡೋಣ ನೋಡ್ಬಿಡ್ತಾನೆ. ಏನು ತಲೆ ಕೆಡಿಸ್ಕೋಬೇಡ. ನಾನು ಆಕ್ಚುಲಿ ಗಿಲ್ಲಿ ಕೇಳ್ಬೇಕು. ಗಿಲ್ಲಿ ಅವರೇ, ಅವ್ರಿಬ್ರ ಬಗ್ಗೆ ಏನ್ ಸರ್ ನಿಮ್ ಅನಿಸಿಕೆ? ಸತ್ಯವಾಗ್ಲೂ ನಮ್ ಸತೀಶ್ ಅಣ್ಣ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನು 4 ಸಿನಿಮಾ ಮಾಡಿದೀನಿ, ನನಗೆ ಆಕ್ಟಿಂಗ್ ಗೊತ್ತು ಅಂತಾರೆ, ಇನ್ನೊಂದ್ಸಲ ಡ್ಯಾನ್ಸ್ ಗೊತ್ತು ಅಂತಾರೆ, ಎಲ್ಲ ಗೊತ್ತು ಅಂತಾರೆ. ಅದೆಲ್ಲ ಗೊತ್ತು ಅಂತ ಅವ್ರಿಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಾಗಿಲ್ಲ ಕಾರಣ ಇದುವರೆಗೂ. ಒಬ್ರು ಏನು ಎಲ್ರು ಕೇಳ್ತೀವಿ, ಇಲ್ಲ ನನಗೆ ಗೊತ್ತು ಅಂತಾರೆ. 125 ದೇಶದಲ್ಲಿ ನಾನು ಇಂಟರ್ವ್ಯೂ ಆಗೈತೆ ಅಂತಾರೆ, ಒಂದು ಟೆಲಿಕಾಸ್ಟ್ ಆಗಿಲ್ಲ ಅಂತ. ಆಮೇಲೆ ಅವ್ರ ಲೈಫ್ ಸ್ಟೈಲ್ ಎಲ್ರಿಗೂ ಗೊತ್ತು ಕಾರಣ. ಅವ್ರು ಏನ್ ಮಾಡ್ತಾರೆ, ಬಾತ್ರೂಮ್ ಅಲ್ಲಿ ಒಂದು ಮೆಡಿಕಲ್ ಶಾಪಿ ಆಯ್ತಣ್ಣ, ಸತೀಶ್ ಮೆಡಿಕಲ್ಸ್ ಅಂತ ಹೆಸರಿಗೆ ಬಿಟ್ಟವೆ ಅಂತ. ತಲೆಗೆ ಹಾಕೋದು, ಒಂದೊಂದು ಕೂದಲಿಂದ ಹಿಡಿದು ತಲೆಗೆ ಹಾಕೋದು, ಸ್ಕಿನ್ಗೆ ಹಾಕೋದು, ಪ್ರತಿ ಒಂದು ಐತೆ ಕಾರಣ. ಅವರು ಅಷ್ಟೊಂದು ಸ್ಕಿನ್ನು ಏರ್ಗೆಲ್ಲ ಅಷ್ಟು ಕೇರ್ ಮಾಡ್ತಾರೆ ಅಣ್ಣ. ಮಲಿಕನ್ನ ಕೆಮ್ತಾ ಇರ್ತಾರೆ. ಅವ್ರು ನೋಡಿದಾಗ ನನ್ಗೆ ಅನ್ಸುದು ಒಂದೇ, ಈ ಹಳೆ ಗಾಡಿಗೆ ಟಿಂಕರಿಂಗು ಪೇಂಟಿಂಗು ಮಾಡಿರ್ತಾರೆ. ಕೆಮ್ಮುದ್ರೆ ಕೆಮ್ತಾನೇ ಇರ್ತಾರೆ. ದಿವಾಲಿಗೆ ಪುಲ್ಜೋಡಿ. ಇನ್ನೊಂದು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನು ಗೆಲ್ಲಕ್ ಬಂದಿಲ್ಲ, ಸೋಲಕ್ ಬಂದಿದ್ದೀನಿ ಅಂತ. ಈಗ ನೀವು ಈ ಕೈಲಿ ನನ್ನ ಹಿಡ್ಕೊಂಡಿರ್ತೀರಣ್ಣ, ಈ ಕೈಲಿ ಅವ್ರು ಹಿಡ್ಕೊಂಡಿರ್ತೀರಾ. ನೀವು ಸತೀಶೆ ಗೆಲ್ಬೇಕು ಅಂತ ಕೈ ಎತ್ತು ಕೊಯ್ತಾ ಇರ್ತೀರ. ಅವರು ಎತ್ಬೇಡಿ ಸರ್, ನನ್ ಕೈ ಎತ್ಬೇಡಿ, ನಾನು ಸೋಲ್ಬೇಕು ಅಂತಾರ. ಯಾವಾಗ ನೋಡು ನಾ ಸೋಲು. ಕಾವ್ಯ ಅವರೇ, ಒಂದು ಹಳೆ ಸಿನಿಮಾ ಇದೆ ಕಾವ್ಯ ಅವರೇ, ಅದನ್ನ ಒಂದು ಸುಮ್ನೆ ಸಾಂಗ್ ಹೇಳ್ತೀನಿ ನೋಡಿ, ಅದು ನಿಮ್ಗೆ ಅನ್ಸುತ್ತೋ ಇಲ್ಲೋ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂತ ಅಪ್ಸರ, ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ. ಕಾವು ಐ ಲವ್ ಯು ಡೇ. ಇದು ಅಣ್ಣ ನೀವ್ ಹೇಳ್ತಾ ಇರೋದಣ್ಣ? ನಾನ್ ಹೇಳ್ತಾ ಇದ್ದಾಗಿದ್ದಲ್ಲ ಇದು. ನಾ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಇವ್ರಿಗಿಂತ ಜಾಸ್ತಿ ಇವ್ರನ್ನ ಪುಸ್ಲಾಯ್ಸಿ ಇವರು ಜಾನ್ವಿ ಅವ್ರ ಅವ್ರಣ್ಣ. ಯಾಕೆ ಮಧ್ಯೆ ಬಂದೆ ನೀನು ಅಂದ್ರೆ, ನಾನು ಅವ್ರಿಗೆ ಸ್ಟ್ಯಾಂಡ್ ತಕ್ಕತಾ ಇದೀನಿ ಅಂತ ಮನೆನೇ ಕೆಂಗೇರಿ ಬಸ್ ಸ್ಟ್ಯಾಂಡ್ ಮಾಡಿ ಕೂರ್ಸವ್ರಣ್ಣ ಇವ್ರಿಬ್ರು ದಿವಾಲಿಗೆ ಪುಲ್ಜೋಡಿ. ಅಣ್ಣ, ನನಗೆ ಈ ಸೋಲಿ ಒಂದೇ ಒಂದ್ ಮೆಸೇಜ್ ಗೊತ್ತಾಗಿದ್ದೇನು ಅಂದ್ರೆ ಅಣ್ಣ, ಒಂದ್ ಹುಡುಗಿ ಜಗಳ ಆಡಿದ್ರೆ ಬೇಗ ಸಾಲ್ವ್ ಆಗ್ಬಿಡ್ತದೆ. ಯಾಕಂದ್ರೆ ಹುಡುಗ ಬೇಗ ಹೋಗಿ ಸಾರಿ ಕೇಳ್ಬಿಡ್ತಾನೆ. ಒಂದ್ ಹುಡುಗಿ ಜಗಳಕ್ ಬಿದ್ರೆ ಅಣ್ಣ, ಯಾವ್ದೇ ಕಾರಣಕ್ಕೂ ನಿಲ್ಲಲ್ಲ ಅಣ್ಣ. ನಿಜವಾರ ನೀವು ನಂಬ್ತಿರೋ ಬಿಡ್ತಿರೋ, ಅರ್ಚಾಡಿ ಎಲ್ರು ಹುಡುಗಿರ್ ಗಂಟೆಲ್ಲ ಹೋಗ್ಬಿಡೋದು, ಹೆಣ್ಮಕ್ಳು ಗಂಟ್ಲೆಲ್ಲ. ಕನ್ಫೆಕ್ಷನ್ ರೂಮ್ ಮಾಡಿ ಕವರ ಕಣ. ಕನ್ಫೆಕ್ಷನ್ ರೂಮ್ ಅಂತ ಕರಿಕೆ ಮನ್ಸ್ಬೋತಿಲ್ಲ, ಸಾಲದೆ ಈ ನನ್ನ ತಾಯಿಯ ಭುವನೇಶ್ವರ ತಾಯಿಯ ಎಷ್ಟು ಸಾರಿ ನೋಡಿದರು ನನ್ನ ಆಸೆ ತೀರದೆ. ಸಾಲದೆ
ಅಯ್ಯೋ ದಿವಾಲಿಗೆ ಫುಲ್ಜಡಿ. ಕಾನ್ಫಿಡೆನ್ಶಿಯಲ್ ಆಗಿ ನಾವು ಮಾತಾಡುವಾಗ ನಿಮಗೂ ಕೂಡ ಅದ್ರ ಸೀರಿಯಸ್ನೆಸ್ ಗೊತ್ತಿರ್ಬೇಕು. ಕಾನ್ಫಿಡೆನ್ಶಿಯಲ್ ಅಂದ್ರೆ ಕಾನ್ಫಿಡೆನ್ಶಿಯಲ್ ಅಂದ್ರೆ ಸೀಕ್ರೆಟ್. ಆ ವಾಲೆನಾರ ವಾಲೆ ಹಾಕಂದ್ರೆ ಪುಣಿ ಉದುರೋದದು ಕಿವಿಯಿಂದ. ನಂಗೆ ಹಿಂಗ ಆಗ್ತಾ ಇದೆ, ನಾನು ಏನ್ ಮಾಡ್ಲಿ? ನಮ್ಗೆ ಹೆಂಗೆಂಗೋ ಆಗ್ತಾ ಇದೆ, ಹೇಳು ಕಾಯ್ತಲ್ಲ. ನಿನ್ ಕಂಡ್ರೆ ಅಲ್ಲೂ ಹಸಿಟಾಯ್ತಾವ ನೆನ್ನೆಯಿಂದ. ರೆಸ್ಪೆಕ್ಟ್ ಇಸ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದೀರೋ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಹಾ, ಹೇಳಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು. ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಏ ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು. ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್. ಕ್ಲಾಸ್ ಆಚೆ ಹೋಗಿ. ಕಾವ್ಯ ಅವ್ರು ಹೇಳ್ತಾರೆ, ಹೋಗ್ಬಿಟ್ಟು ತಾವು ಒಂದು ಗತ್ತಿನ ಮೀಸೆ ತೆಗ್ಸ್ಕೊಂಡ್ ಬರ್ತೀರಿ. ಹ್ಞೂ తర్వాత ఏమైంది బాబు? ಎಲ್ಲಾರು ಪಟ್ಟುಕೊಂಡಿ సేవ్ చేయండి చేశారు. ఇప్పుడు ఏమైంది? క్లీన్ చేసేపు అయిపోయారు. ಈಗ ನಿಮ್ಮ ಮೀಸೆ ಬಗ್ಗೆ ದಾಡಿ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆಯಾ ಹೊರಗಡೆ? ಏನಂತಾನೆ ಅಂದ್ರೆ ನಿಮ್ಮ ಪ್ರಕಾರ ನಿಮ್ ಕಾವು ಅವ್ರು ಹಾಕಿದ ರಿಕ್ವೆಸ್ಟ್ ಏನು? ನಿನ್ ಜೊತೆ ಮಾತಾಡ್ಬೇಕು ಅಂದ್ರೆ ಸೇವಿಂಗ್ ಮಾಡ್ಕೊಂಡು ಮೀಸೆಯ ಕೆಂಪೇಗೌಡ ಸುದೀಪ್ ಅಣ್ಣ ಸ್ಟೈಲ್ ಬರ್ಬೇಕು ಅಂತ ಹೇಳಿದ್ರು. ಅಲ್ಲ ಕಾವ್, ಅದಕ್ಕೆ ನಾನೇ ಇದ್ನಲ್ಲ. ಅಲ್ಲಿಗೆ ಹೋಗ್ಬೇಕಿದ್ದೆ, ಪರವಾಗಿಲ್ಲ ಬಿಡಿ. ಬಟ್ ಅವ್ರು ಕೆಂಪೇಗೌಡ್ರ ಗೆಟಪ್ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರ ಗಿಲ್ಲಿ. ಹ್ಞೂ ಅಣ್ಣ. ಆಮೇಲೆ ಏನಾಯ್ತು ಗಿಲ್ಲಿ ಮುಂದೆ ಹೇಳಿ. ಆಮೇಲೆ ನಾನು ಯೋಚನೆ ಮಾಡ್ದೆ ಅಣ್ಣ. ಸರಿ ಆಯ್ತು, ನನಗೆ ಗಡ್ಡ ಮೀಸೆಗಿಂತ ಈಗ ಪಾಪ ಅಂತ ರಕ್ಷಿತ ಪಾಪ ಕರಿತಾರ ನೋಡವ, ದೊಡವ ಚಿಕ್ಕವ ಇಬ್ರು. ಆ ಕಡೆ ಇರೋ ದೊಡವ, ಈ ಕಡೆ ಇರೋ ಚಿಕ್ಕವ ಕರಿತಾರ ನೋಡವ. ದೊಡವ ಚಿಕ್ಕವದಿರಿ ಎಲ್ಲೋಗಿದ್ರು ನೆನ ಮೊನ್ನೆ ಕೇಳು. ಇಷ್ಟ ದಿನ ನೀನೇ ಇದೆಯಾ? 2 ದಿನದಿಂದ ನೀನ್ ಇರೋದಷ್ಟೇ. ನೀನೊಂಥರ ಗೆಸ್ಟ್ ಅಪಿಯರೆನ್ಸ್ ನೀನು. ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನ್ಗೆ. ಅವಾಗಿರ್ಲ್ವ ದೊಡವ, ಈಗ ಪಾಪ ಅಂತ ಕರಿತಾರ ಮಾತಾಡ. ಎಲ್ಲೋಗಿದೆ ನೀನ್ ಇಷ್ಟ ದಿನ? 2 ದಿನದಿಂದ ಉದ್ಭವ ಆಗ್ಬಿಟ್ಟಿದ್ದೆ. ಚಿನಿ ನಮ್ ಕಡೆ ಒಂದ್ ಇದು ಹೇಳ್ತಿದ್ದೋ ಚಿಕ್ಕ ವಯಸ್ಸಲ್ಲಿ, ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು, ನೀವು ಮಾಡಿ ತಪ್ಪು. ಎಲ್ಲೋಗಿದೆ ನೀನ್ ಇಷ್ಟ ದಿನ? 2 ದಿನದಿಂದ ಉದ್ಭವ ಆಗ್ಬಿಟ್ಟಿದ್ದೆ. ಏನ್ ಮಾಡಿದ್ದು? ನೀನ್ ಬುದ್ಧಿವಂತ, ಅದೇ ಹೇಳ್ತಿರೋದು. ಸೊಪ್ಪುಗೆ ಬೇಳೆ ಹಾಕಿ ಬೇಯಿಸ್ಕೊಂಡು ತಿನ್ಬಿಟ್ಟೆ. ಒಗ್ಗರಣೆ ಆಗ್ತಾವನಷ್ಟೇ. ಸೀರಿಯಲ್ ಅಲ್ಲಿ ಮೇಡಮ್ ನೀವು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದು, ಜಾಸ್ತಿ ನೆಗೆಟಿವ್ ರೋಲ್ ಮಾಡ್ತೀರಾ ಅನ್ಸುತ್ತೆ ಅಲ್ವಾ?